ಇದೊಂದು ಪ್ರವಾಸಿ ಒಂದು ನೆಟ್ವರ್ಕ್ ಮಾಡ್ಬೋದಾಗಿತ್ತು. ಗೂಳೂರಿಂದ ಹಿಡಿದು ಕೈದಾಳ, ಈ ಕಡೆ ದೇವರಾಯನದುರ್ಗ, ನಾಮದ ಚಿಲುಮೆ, ಜೈನ್ ಬಸ್ತಿ, ಬೆಳ್ಳಾವಿ ದೇವಸ್ಥಾನಗಳು, ಈ ಥರದ್ದೆಲ್ಲ ಒಂದು ನೆಟ್ವರ್ಕ್ ಮಾಡಿಕೊಂಡು ಒಂದು ದೊಡ್ಡದಾದಂಥ ಒಂದು ಟೂರಿಸಮ್ ಪ್ಲೇಸ್ ಮಾಡ್ಬೋದಾಗಿತ್ತು. ನಿಮ್ಮ ಕೈಲಿ ಆಗಲಿಲ್ಲ. ಅದನ್ನು ಎಷ್ಟು PHCಗಳು ನಿಮ್ಮ ಗ್ರಾಮಾಂತರದಲ್ಲಿ ಆಸ್ಪತ್ರೆಗಳಿದ್ದಾವೆ, ಮನುಷ್ಯರದ್ದು ಬೇಡ, ವೆಟರ್ನರಿವು ಎಷ್ಟು ನೀವು ವೆಟರ್ನರಿ ಆಸ್ಪತ್ರೆಗಳನ್ನ ಪ್ರಾರಂಭಗಳು ಮಾಡಿಸಿದ್ದೀರಾ. ಒಂದು ಬಾರಿ ಏನಾದರೂ ಮೀಟಿಂಗ್ ಮಾಡಿ ತಾವುಗಳು ಏನಾದರೂ ಜಾನುವಾರುಗಳಿಗೆ ಲಸಿಕೆ ಹಾಕ್ಸೈತಾ, ಅವ್ರಿಗೇನಾದರೂ ಸಮಸ್ಯೆಗಳಿದಾವ, ರೈತರ ಬಗ್ಗೆ ಬೀಜಗಳು ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಬೀಜ ಕೊಟ್ರ, ಗೊಬ್ಬರ ಕೊಟ್ರ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಬಂತು, ಬೋಗಸ್ ಸ್ಕೀಮ್ ಬಂತು, ಇನ್ಶೂರೆನ್ಸು ರೈತರ ಕ್ರಾಪ್ ಅಂತೇಳಿ ಎಷ್ಟು ಜನ ರೈತರದು ಇನ್ಶೂರೆನ್ಸ್ನ ವಾಪಸ್ಗಳು ಬಂತ ಕೇಳಿದರೆ ಏನಾದರೂ ಇಲ್ಲ. ಅವ್ರು ಹೇಳ್ತಾ ಇದ್ರು ಲೈಬ್ರರಿ, ವಿಧಾನಸೌಧ ಲೈಬ್ರರಿ ಅಟೆಂಡೆನ್ಸು ಅಂತೇಳಿ. ನಂದು ಅಟೆಂಡೆನ್ಸ್ ವಿಧಾನಸೌಧ ಲೈಬ್ರರಿಲಿ ನೋಡಲಿ, ಅದೇ ಸುರೇಶ್ ಗೌಡ್ರು ವಿಧಾನಸೌಧ ಲೈಬ್ರರಿಗೆ ಎಷ್ಟು ಬಾರಿ ಹೋಗಿದ್ದಾರೆ ಅಂತಲೂ ಚೆಕ್ ಮಾಡಲಿ. ಒಂದೇ ಒಂದು ಬಾರಿ ವಿಧಾನಸೌಧ ಲೈಬ್ರರಿಲಿ ಅವರು ಸಿಗ್ನೇಚರ್ ಇದ್ದುಬಿಟ್ಟಿದ್ರೆ, ಓ ಹೌದು ಇವ್ರಿಗೆ ಕಾಳಜಿ ಇದೆ, ಅಲ್ಲಿ ದಾಖಲೆಗಳು ನೋಡಲಿಕ್ಕೆ ಅವರು ಜ್ಞಾನ ಏನಾದರೂ ವಿಸ್ತರಣೆ ಮಾಡ್ಕೊಡೋದಕ್ಕೆ ಅಲ್ಲಿಗೆ ಹೋಗ್ತಾರೆ ಅಂತೇಳಿ ಅರಿವು ಬಂದಿದೆ. ಹಾಗೆಯೇ ಮುರಳೀಧರ ಹಾಲಪ್ಪ ವಿಧಾನಸೌಧ ಲೈಬ್ರರಿಗೆ ಎಷ್ಟು ಸಲ ಹೋಗಿದ್ದಾರೆ ಅಂತ ಅದನ್ನು ಅಟೆಂಡೆನ್ಸಲ್ಲಿ ಚೆಕ್ ಮಾಡಿದರೆ ತಮಗೆ ಅರಿವಾಗ್ತದೆ. ಈಗ ಇಲ್ಲಿ ವಿಶ್ವವಿದ್ಯಾಲಯದ ಬಗ್ಗೆ ಹೇಳಿದರು, ನಾನು ಮೂರು ಬಾರಿ ಅಂತೇಳಿ. 3 ಬಾರಿ ಶಾಸಕರಾಗೋದು ಲೆಕ್ಕ ಅಲ್ಲ, ವಿಧಾನಸೌಧ ಹೌಸಲ್ಲಿ ಮಾತಾಡೋದು ಲೆಕ್ಕ ಅಲ್ಲ. ಕಾರ್ಯರೂಪಕ್ಕೆ ಬಂದಿದೆಯಾ, ಅದು ಅನುಷ್ಠಾನ ಆಗಿದೆಯಾ? ಒಂದೇ ಒಂದು ಯೋಜನೆಗಳು, ಕಾರ್ಯಕ್ರಮಗಳು ಗ್ರಾಮಾಂತರಕ್ಕೆ ನೀವು ತಂದಿದ್ದೀರಾ? ಪಕ್ಕದಲ್ಲಿ ನೋಡ್ರಿ, ತುರುವೇಕೆರೆ ನೋಡ್ರಿ, ಚಿಕ್ಕನಾಯಕನಹಳ್ಳಿ ನೋಡ್ರಿ, ತುಮಕೂರು ನಗರ ನೋಡ್ರಿ, ಯಾವ್ಯಾವ ಸ್ಕೀಮ್ಗಳು ಅವ್ರು ತಂದರು. ಅವ್ರು ಯಾವುದು ಆಕಾಶದಿಂದ ತರಲಿಲ್ಲ. ನಮ್ಮ ರಾಜ್ಯ ಸರ್ಕಾರದ ಸ್ಕೀಮ್ಗಳು, ಪ್ರೋಗ್ರಾಮ್ಸ್ಗಳನ್ನೇ ಫಸ್ಟ್ ಕ್ಲಾಸ್ ಆಗಿ ಅನುಷ್ಠಾನ ಮಾಡ್ತಿದ್ದಾರೆ.